300 ರನ್ ಬಾರಿಸಿದರೂ ಕೂಡ ಟೀಂ ಇಂಡಿಯಾದಲ್ಲಿ ಕೇವಲ ಒಂದು ಪಂದ್ಯವನ್ನು ಆಡಿಸಿ ಓಡಿಸಿದರು. ಈತನಿಗೆ ಐಪಿಎಲ್ ಕೂಡ ಮಾಡಿತು ಮೋಸ. ಹೀರೋ ಇಂದ ಝೀರೋ ಆದ ಭಾರತದ ಈ ಸ್ಟಾರ್ ಆಟಗಾರ. ಆದ್ದರಿಂದ ಅಳುತ್ತಾ ಇದ್ದಕ್ಕಿದ್ದಂತೆ ಮಾಡಿದ ದೊಡ್ಡ ಘೋಷಣೆ. ಹಾಗಾದರೆ ಇದರ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ. ಆದರೆ ಅದಕ್ಕೂ ಮುನ್ನ ನೀವು ಕೂಡ ಟೀಂ ಇಂಡಿಯಾದ ಅಭಿಮಾನಿಯಾಗಿದ್ದರೆ ಈ ವಿಡಿಯೋವನ್ನು ತಪ್ಪದೆ ಲೈಕ್ ಮಾಡಿ ಮತ್ತು ಟೀಂ ಇಂಡಿಯಾದಲ್ಲಿ ನಿಮ್ಮ ಫೇವರೇಟ್ ಆಟಗಾರ ಯಾರು ಅಥವಾ ನೀವು ಯಾವ ಆಟಗಾರನ ಅಭಿಮಾನಿ ಎಂದು ಕಮೆಂಟ್ ಮೂಲಕ ತಿಳಿಸಿ. ಸ್ನೇಹಿತರೆ, ಐಪಿಎಲ್ 2024 ಆರಂಭವಾಗಲು ಇನ್ನೇನು ಕೆಲವು ದಿನಗಳಷ್ಟೇ ಬಾಕಿ ಇದೆ ಮತ್ತು ಈ ಬಾರಿಯ ಐಪಿಎಲ್ ನ ಮೊದಲ ಪಂದ್ಯವನ್ನು ಆರ್ಸಿಬಿ ಹಾಗೂ ಚೆನ್ನೈ ನಡುವೆ ಮಾರ್ಚ್ 22ರಂದು ಆಡಿಸಲಾಗುವುದು. ಎರಡೂ ತಂಡಗಳ ನಡುವಿನ ಈ ಪಂದ್ಯ ಬಹಳ ರೋಮಾಂಚಕವಾಗಿರುತ್ತದೆ. ಆದ್ದರಿಂದ ಅಭಿಮಾನಿಗಳು ಕೂಡ ಈ ಪಂದ್ಯಕ್ಕಾಗಿ ಬಹಳ ಕುತೂಹಲದಿಂದ ಕಾಯುತ್ತಿದ್ದಾರೆ. ಆದರೆ ಸ್ನೇಹಿತರೆ, ಮತ್ತೊಂದು ಕಡೆ ಈ ಐಪಿಎಲ್ ಆರಂಭದೊಂದಿಗೆ ಅನೇಕ ದೊಡ್ಡ ಆಟಗಾರರ ಕರಿಯರ್ ಮೇಲೆ ದೊಡ್ಡ ಪ್ರಶ್ನೆ ಉಂಟಾಗಿದೆ ಮತ್ತು ಇದರಲ್ಲಿ ಅನೇಕ ಆಟಗಾರರು ಹಲವು ಸಮಯದಿಂದ ಐಪಿಎಲ್ ನ ಮೆಂಬರ್ ಆಗಿದ್ದರು. ಆದರೆ ಈಗ ಆ ಆಟಗಾರರಿಗೆ ಟೀಂ ಇಂಡಿಯಾದಲ್ಲಾಗಲಿ ಅಥವಾ ಐಪಿಎಲ್ ನಲ್ಲಿ ಆಗಲಿ ಅವಕಾಶ ಸಿಗುತ್ತಿಲ್ಲ. ಆದ್ದರಿಂದ ಇದರಲ್ಲಿ ಒಬ್ಬನಾದ ಆಟಗಾರ ರೀಸೆಂಟ್ ಆಗಿ ದೊಡ್ಡ ಘೋಷಣೆ ಮಾಡಿದ್ದಾರೆ. ಹೌದು ಸ್ನೇಹಿತರೆ, ಒಂದು ಸಮಯದಲ್ಲಿ ಈ ಆಟಗಾರ ಟೀಂ ಇಂಡಿಯಾಗಾಗಿ ತ್ರಿಶತಕ ಕೂಡ ಬಾರಿಸಿದ್ದ. ನಾವು ಮಾತನಾಡುತ್ತಿರುವ ಆಟಗಾರ ಬೇರೆ ಯಾರೂ ಅಲ್ಲ, 32 ವರ್ಷದ ಬಲಗೈ ಬ್ಯಾಟ್ಸ್ಮನ್ ಆದ ಕರುಣ್ ನಾಯರ್ ಅವರು. ಈ ಆಟಗಾರನ ಬಗ್ಗೆ ಮಾತನಾಡಿದರೆ ಕ್ರಿಕೆಟ್ ನಲ್ಲಿ ಕರುಣ್ ನಾಯರ್ ಅವರ ಆವರೇಜ್ ಅನೇಕ ಭಾರತದ ದೊಡ್ಡ ಸ್ಟಾರ್ ಆಟಗಾರರಿಗಿಂತ ಅದ್ಭುತವಾಗಿದೆ ಮತ್ತು ಅಷ್ಟೇ ಅಲ್ಲದೆ ಟೆಸ್ಟ್ ನಂತಹ ಕಠಿಣವಾದ ಫಾರ್ಮೆಟ್ ನಲ್ಲಿಯೂ ಕೂಡ ಈ ಆಟಗಾರನ ಆವರೇಜ್ 63 ಇದೆ. ಹಾಗೂ ಕರುಣ್ ನಾಯರ್ ಅವರು ಟೀಂ ಇಂಡಿಯಾದ ಕಡೆಯಿಂದ ಕೇವಲ 7 ಇನ್ನಿಂಗ್ಸ್ ಅನ್ನು ಆಡುವ ಮೂಲಕ 374 ರನ್ಗಳ ಬೃಹತ್ ಸ್ಕೋರ್ ಅನ್ನು ಬಾರಿಸಿದ್ದಾರೆ ಮತ್ತು ಅಷ್ಟೇ ಅಲ್ಲದೆ ಈ ಆಟಗಾರನ ಹೆಸರಿನಲ್ಲಿ ತ್ರಿಶತಕ ಕೂಡ ಇದೆ. ಕ್ರಿಕೆಟ್ ಕರಿಯರ್ ನಲ್ಲಿ ಇಷ್ಟೆಲ್ಲ ಅದ್ಭುತವಾದ ಸ್ಟ್ಯಾಟ್ಸ್ ಅನ್ನು ಪಡೆದುಕೊಂಡಿದ್ದರೂ ಕೂಡ ಇವರನ್ನು ಟೀಂ ಇಂಡಿಯಾದಿಂದ ಡ್ರಾಪ್ ಮಾಡಲಾಯಿತು. ಇದರ ಬಗ್ಗೆ ಯಾರು ಊಹೆ ಕೂಡ ಮಾಡಿರಲಿಲ್ಲ. ಆದರೆ ಅಷ್ಟೇ ಅಲ್ಲದೆ 1 ವರ್ಷದ ನಂತರ ಕರುಣ್ ನಾಯರ್ ಅವರಿಗೆ ಐಪಿಎಲ್ ನಲ್ಲಿ ಪಂಜಾಬ್ ತಂಡದ ಕಡೆಯಿಂದ ಆಡಲು ಆಯ್ಕೆ ಕೂಡ ಮಾಡಲಾಗುತ್ತದೆ. ಆದರೆ ನಂತರ ಇದ್ದಕ್ಕಿದ್ದಂತೆ ಯಾವುದೇ ಕಾರಣವಿಲ್ಲದಿದ್ದರೂ ಕೂಡ ಕರುಣ್ ನಾಯರ್ ಅವರಿಗೆ ಐಪಿಎಲ್ ನಿಂದ ಕೂಡ ಡ್ರಾಪ್ ಮಾಡಲಾಗುತ್ತದೆ. ಹಾಗೂ ಇದರ ಬಗ್ಗೆ ಕರುಣ್ ನಾಯರ್ ಅವರಿಗೆ ಪ್ರಶ್ನೆ ಮಾಡಿದಾಗ ಇದಕ್ಕೆ ಉತ್ತರಿಸಿದ ಕರುಣ್ ನಾಯರ್ ಅವರು, ನಾನು ನನ್ನ 100% ಅನ್ನು ಟೀಂ ಇಂಡಿಯಾಗೆ ನೀಡಲು ಪ್ರಯತ್ನಿಸಿದೆ ಮತ್ತು ಬ್ಯಾಟಿಂಗ್ ನ ವೇಳೆ ಎಷ್ಟೇ ಕಷ್ಟ ಬಂದರೂ ಕೂಡ ನಾನು ಟೀಂ ಇಂಡಿಯಾವನ್ನು ಗೆಲ್ಲಿಸಬೇಕೆಂದು ಅನೇಕ ಶತಕಗಳನ್ನು ಕೂಡ ಬಾರಿಸಿದೆ. ಇದರ ಹೊರತಾಗಿಯೂ ಕೂಡ ಟೀಂ ಇಂಡಿಯಾದ ಮ್ಯಾನೇಜ್ಮೆಂಟ್ ನನಗೆ ಟೀಂ ಇಂಡಿಯಾದಲ್ಲಿ ಅವಕಾಶ ಕೊಡಲು ನಿರಂತರವಾಗಿ ಇಗ್ನೋರ್ ಮಾಡಿತು ಮತ್ತು ನಾನು ಐಪಿಎಲ್ ನಲ್ಲಿ ಕೂಡ ಅವಕಾಶ ಪಡೆಯಲು ಸತತವಾಗಿ ಪ್ರಯತ್ನವನ್ನು ಮಾಡುತ್ತಿದ್ದೇನೆ. ಆದರೆ ಐಪಿಎಲ್ ನ ಯಾವುದೇ ತಂಡ ನನ್ನನ್ನು ಪಿಕ್ ಮಾಡುತ್ತಿಲ್ಲ ಎಂದು ಹೇಳಿದರು. ಸ್ನೇಹಿತರೆ, ನಿಮ್ಮ ಪ್ರಕಾರ ಮತ್ತೊಮ್ಮೆ ಕರುಣ್ ನಾಯರ್ ಅವರಿಗೆ ಟೀಂ ಇಂಡಿಯಾದಲ್ಲಿ ಹಾಗೂ ಐಪಿಎಲ್ ನಲ್ಲಿ ಆಡಲು ಅವಕಾಶ ಕೊಡಬೇಕೋ ಬೇಡವೋ? ನಿಮ್ಮ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.